ಧರ್ಮಸ್ಥಳದ ಕತೆ, ಅಸ್ಥಿಪಂಜರ ಶೋಧ ಕಾರ್ಯ ಉತ್ಖನನ ಬ್ರೇಕು ಇವತ್ತಾ. ವೆರಿ ಗುಡ್. ಅದು 13ನೇ ಪಾಯಿಂಟಲ್ಲಿ ಮಾಡಲಿಲ್ವಂತೆ. ಆ ಬದಲು ಅವ್ರು ಯಾರು ಕಂಪ್ಲೇನೆಂಟ್ ಯಾರಿದ್ದಾನೆ, ಅನಾಮಿಕಾನೋ ಯಾರೋ ಅವರು, ಆ ವ್ಯಕ್ತಿದು ವಿಚಾರಣೆ ಮಾಡ್ಕೊಂಡಿದ್ದಾರೆ. ಪ್ಲಸ್ ಇನ್ಯಾರೋ ಕೆಲವ್ರನ್ನೆಲ್ಲ ಕರೆಸಿ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈ ಮಧ್ಯೆ ಧರ್ಮಸ್ಥಳದ ಅನಾಮಿಕನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅಂದರೆ 4 ಪೊಲೀಸರಿಂದ ಭದ್ರತೆ ಕೊಡ್ತಾರೆ. ಒಳ್ಳೆಯದು ಕೊಡೋದು. ಆ್ಯಕ್ಚುಲಿ ನೀವು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಪೊಲೀಸರೇ ಅವ್ರನ್ನ ಒಂದು 15 ದಿನ ನೀವು ಜೊತೆಲಿ ಇಟ್ಕೊಳ್ಳೋದು ಒಳ್ಳೆಯದು. ಕಸ್ಟಡಿ ಟೈಪಲ್ಲಲ್ಲ ನಾನು ಹೇಳ್ತಿರೋದು. ಯಾಕಂದರೆ ಯಾರು ಗೊತ್ತು ಈ ಕಾಲದಲ್ಲಿ ಯಾರು ಏನು ಮಾಡೋದನ್ನ ಇನ್ಯಾವುದಕ್ಕೆ ತಿರುಗಿಸ್ಬಿಡ್ತಾರೋ ಆಮೇಲೆ. ಬೆಟರಪ್ಪ ಅದು. ಏನೋ ಈಗ ಕೊಟ್ಟಿದ್ದಾರಂತೆ, ದೂರದಾರ ಎಲ್ಲಿ ಬೇಕಾದ್ರೂ ಉಳ್ಕೊಳ್ಳಿ, ಫೋನ್ ಕೂಡ ಮಾಡ್ಕೋಬೋದು, ಯಾರನ್ನಾದ್ರೂ ಭೇಟಿ ಮಾಡಿ, ಬಟ್ ಪೊಲೀಸ್ ಇರ್ತಾರೆ ಅಂತ ಹೇಳಿದಂತೆ. ಈಗ ಆ 13ನೇ ಜಾಗದಲ್ಲಿ ಹಳ್ಳ ತೊಡಕ್ಕೆ ಸ್ವಲ್ಪ ಪ್ರಾಬ್ಲಮ್. ಅದೇನೋ ಕಂಬ ಬ್ರಿಡ್ಜು ಅಂತಿದಾರಲ್ಲ, ಅದಕ್ಕೆ ಅದೇನೋ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ GPR ಬಳಕೆ ಸಾಧ್ಯತೆ ಇದೆ ಅಂತಿದ್ದಾರೆ. ಅಧಿಕಾರಿಗಳು ಮುಂದಾಗಿದ್ದಾರಂತೆ. ಓಹೋ, ಅದು ಬೇರೆನಾ? ಓಹೋ, 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಶ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಅಗದು ಸಮಸ್ಯೆ ಆಗೋದಕ್ಕಿಂತ ಅಗದು ಸಮಸ್ಯೆ ಆಗೋದಕ್ಕಿಂತ ಈ ಥರ ಚೆಕ್ ಮಾಡ್ಕೊಳ್ಬೋದು. ಹೆಂಗೆ ಚೆಕ್ ಮಾಡ್ತಾರಂತೆ? ಎಲ್ಲಿ ತರ್ತಾರಂತೆ ಇದನ್ನು? ಅದೇನು ಮೆಟಲ್ ಡಿಟೆಕ್ಟರಾ? ಎಲ್ಲಿಂದ ತರ್ತೀರಿ? ಹೊಸದಕ್ಕೆ ಯಾವನು ಕಾಸು ಕೊಡೋನು? ನಿಮ್ಮ ತಾತನ ಮನೆ ಆ ದುಡ್ಡು ಅದೇನು ಚೀಪಲ್ಲ. ಅದೇನು ಚೀಪಲ್ಲ. ತಂದ ಮೇಲೆ ತೊಗೊಂಡೋಗ್ಬಿಟ್ಟು ಗುಜರಿಲಿ ಇಡಕ್ಕ. ಇಲ್ಲಾಂದರೆ ನಿಮ್ಗೆ ಯಾವ್ದಾದ್ರು ಸೆಕ್ಯೂರಿಟಿ ಫೋರ್ಸಸ್ಸು ತಂದು ಕೊಡಬೇಕದನ್ನು ದೇಶದ್ದು. ಅವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಕೊಡ್ತಾರೋ ಇಲ್ವೋ. ಅದು ಬಿಟ್ಟರೆ ಇದನ್ನು ಎಲ್ಲಿಂದ ತರ್ತೀರಿ? ರೈಟ್, ಇದೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಇರ್ಬೋದು, ಬಟ್ ಅದು ಬಂದುಬಿಟ್ಟು ಹಿಂಗೆ ತೊಗೊಂಡೋಗ್ಬಿಟ್ಟು ತಕ್ಷಣ ನೀವು ಅದು ಮೂಳೆನೇ ಇದೆ, ಅಲ್ಲಿ ಗಂಡಸ್ದೇ ಇದೆ, ಯಂಗಸ್ದೇ ಇದೆ, 16 ವರ್ಷದ್ದೇ ಇದೆ ಅಂತ ಅದೇನು ಹೇಳಲ್ಲ. ಅಲ್ಲಿ ಏನೋ ಇದೆ ಅನ್ನತ್ತೆ. ಅದಾದಮೇಲೆ ಏನು ಬೇಕಾದ್ರೂ ಸಿಗ್ಬೋದು, ಮೂಳೆನೂ ಸಿಗ್ಬೋದು, ಇನ್ನೊಂದು ಸಿಗ್ಬೋದು, ಯಾವೊಂದೋ ಸಿಗ್ಬೋದು. ಮೂರನೇದು, ಇದನ್ನು ಮೂವ್ ಮಾಡಿದಾಗ ನಿಮ್ಗೆ ಅಲ್ಲಿ 100-250 ಸಿಕ್ಬಿಟ್ರೆ ಅದು ಸ್ಮಶಾನದ ಥರ ಆಗ್ಬಿಟ್ಟು ಹಾಗೇನು ಮಾಡ್ತೀರಿ? ಎಲ್ಲ ಹಾಕೊಂಡು ಹೋಗ್ತೀರಾ? ನೋ. ದೂರುದಾರ ನಿಶ್ಚಿತವಾಗಿ ಹೇಳುತ್ತಿರುವುದು ಹೀಗೆ: ನಾನು ಅಲ್ಲಿ ನೌಕರಿಯಲ್ಲಿದ್ದೆ, ನನ್ನ ಕಸುಬು ಆ ದಿನದಲ್ಲಿ ಹೆಣಗಳನ್ನು ಹೂಳುವುದು, ಸ್ವಚ್ಛತಾ ಕೆಲಸವನ್ನು ಮಾಡುವುದು. ಹೆಣ ಹೂಳೋದಲ್ಲ, ಸ್ವಚ್ಛತಾ ಕೆಲಸ ಮಾಡುವುದು. ನನಗೆ ಈ ರೀತಿಯ ಶವಗಳನ್ನು ಕೊಡುತ್ತಿದ್ದರು, ನಾನು ತೆಗೆದುಕೊಂಡು ಹೋಗಿ ಅವುಗಳನ್ನು ಹೂತು ಹಾಕ್ತಿದ್ದೆ. ಇದು ಆತನ ಸ್ಪಷ್ಟ ಹೇಳಿಕೆ. ಹೀಗಿದ್ದಾಗ ಆತ ಸ್ಪಷ್ಟವಾಗಿ ಅದರಲ್ಲಿ ಕೆಲವು ರೇಪ್ ಆಗಿತ್ತು, ಮರ್ಡರ್ ಆಗಿತ್ತು ಅಂತ ನನಗೆ ಅನಿಸಿತ್ತು ಅಂತ. ಅದು ಹೆಂಗೆ ಅನಿಸಿತ್ತು ನನಗೆ ಇನ್ನೂ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಬಟ್ ಅದು ಅನಿಸಿತ್ತು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಅವ್ರು ನಿರ್ದಿಷ್ಟವಾದ ತೋರಿಸೋ ಜಾಗ ಮಾತ್ರ ತೆಗಿಬೇಕು. ಕಂಡು ಕಡೆ ಮೈದಾನನೆಲ್ಲ ನೀವು GPR ಹಾಕೊಂಡು ತೆಗಿಯಕ್ಕೆ ಬರಲ್ಲ. ಹೆಂಗೆ ನಾಳೆ ಗುಡ್ಡ ಪಡ್ಡ ಎಲ್ಲ ತಗೊಂಡು ಹೋಗ್ತೀರಾ? ಹಂಗಾಗಲ್ಲ. ಹಿ ಹ್ಯಾಸ್ ಟು ಶೋ. ಅದನ್ನು ತೆಗೀರಿ, ದಟ್ಸ್ ಫೇರ್. ಈಗ ಇದನ್ನು ಒಂದ್ಸರಿ ಮಾಡಿದ್ಮೇಲೆ ಅದು ಫೇರ್. ಅದು ಸುಮ್ಮನೆ ಕಂಡಿದ್ದೆಲ್ಲ ಮಾಡೋದಿಲ್ಲ. ಆಮೇಲೆ ನನಗೆ ಅರ್ಥ ಆಗಲಿಲ್ಲ, ಅದು ಯಾವುದೋ ಒಂದು ಪಾಯಿಂಟ್ ಕೇಳ್ತಿದ್ದೆ, ಅದು ಎಲ್ರಿ ಇದೆಯಪ್ಪ ಅದು ಅಂತಾರೆ. ರೋಡ್ ಪಕ್ಕದಲ್ಲಿದೆ ಅಂತಾರೆ. ಈ ಏನ್ರಪ್ಪ ರೋಡ್ದು? ಆ ಧರ್ಮಸ್ಥಳದ ಕಡೆಯೆಲ್ಲ ರೋಡ್ಗಳೆಲ್ಲ ಏನು ದೊಡ್ಡದಲ್ಲ, ನ್ಯಾರೋ ರೋಡ್ಗಳು ಬೇರೆ ಅವು. ಅಲ್ಲಿ ಸದಾಕಾಲ ಗಾಡಿ ಪಾಡಿ ಜನಪಾನ ಯಾರು ಓಡಾಡ್ತಿರ್ತಾರೆ, ಯಾರು ಗಮನಿಸಲೇ ಇಲ್ವಾ? ರೋಡ್ ಅಷ್ಟು ಹತ್ತಿರದಲ್ಲೆಲ್ಲ ಮರ್ಡ್ರು ರೇಪ್ದು ಬಂದಿರೋ ಬಾಡಿಗಳ ಟೈಪಲ್ಲಿರೋವನ್ನೆಲ್ಲ ಹೂಳಿಸ್ತಾರಾ ಅಥವಾ ಹೂಳುತ್ತಾರಾ? ಏನು ಧರ್ಮಸ್ಥಳದಲ್ಲಿ ಕಂಡು ಕಡೆ ಹೂಳೋ ಪ್ರಾಕ್ಟೀಸ್ ಇದೆಯೋ ಹೆಂಗೆ? ನನಗೆ ಭಾಳ ಆಶ್ಚರ್ಯ ಆಯ್ತಪ್ಪ ಅದು ಕೇಳಿ. ರೋಡ್ ಸೈಡ್ ಇರೋದ್ರಿಂದ ಎಲ್ಲೋ ಡೀಪ್ ಫಾರೆಸ್ಟ್ ಒಳಗಡೆ ಊತಾಕ್ಬಿಟ್ಟಿದ್ದಾರೆ ಅಂತನೋ, ಗಣಿ ಥರದಲ್ಲಿ ಒಳಗಡೆಗೆ ಹೋಗ್ಬಿಟ್ಟು ಊತಾಕ್ಬಿಟ್ಟಿದ್ದಾರೆ ಅಂತನೋ, ಕಣಿವೆಯಲ್ಲಿ ಇಳಿದೋಗ್ಬಿಟ್ಟು ಊತಾಕ್ಬಿಟ್ಟಿದ್ದಾರೆ ಅಂತ ಫೇರ್, ಅಕ್ಸೆಪ್ಟೆಡ್. ಯಾರಿಗೂ ಗೊತ್ತಾಗ್ದಂಗೆ. ಹಾಂ, ಇದೇನ್ರಿ ಇದು ರಾಜಾರೋಷವಾಗಿ ಹಂಗೆ ಉಳ್ತಾರಾ? ಎಸ್. ಇನ್ನು ಧರ್ಮಸ್ಥಳದ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ 4, ಬೆಳ್ತಂಗಡಿ ಠಾಣೆಯಲ್ಲಿ 3 ಪ್ರಕರಣ ದಾಖಲಾಗಿದೆ. 150ಕ್ಕೂ ಅಧಿಕ ಜನರ ವಿರುದ್ಧ ಪ್ರತ್ಯೇಕ FIR ಆಗಿದೆ. ಧರ್ಮಸ್ಥಳ ಗ್ರಾಮದ ಪಾಂಗಳ, ಬೆಳ್ತಂಗಡಿಯ ಉಜಿರಿಯ ಬೆನಕಾಸ್ಪತ್ರೆಯಲ್ಲಿ ಅಕ್ರಮ ಕೂಟ ಆರೋಪದಡಿಯಲ್ಲಿ ಕೇಸ್ಗಳಾಗಿವೆ. ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ ಓರ್ವನನ್ನು ಬಂಧಿಸಲಾಗಿದೆ. ಇನ್ನು ಹಲ್ಲೆ ಬಗ್ಗೆ ಪ್ರತ್ಯಕ್ಷದರ್ಶಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಕಿಡಿಕಾರಿದ್ದಾರೆ. ಕೊಲೆ ಬೆದರಿಕೆ ಬಂದಿದೆ ಅಂತ DGಗೆ ದೂರು ಕೂಡ ಕೊಟ್ಟಿದ್ದಾರೆ. ಇನ್ನು ಹಲ್ಲೆ ಘಟನೆಯನ್ನ CM ಗೃಹ ಸಚಿವರು ಖಂಡಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು DGಪಿಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ.
ಹಮ್ಮಿಕೊಂಡಿದ್ದಾರೆ. ಪರಿಸ್ಥಿತಿ ಕೈಮೀರದಂತೆ ನಿಗಾ ವಹಿಸುವಂತೆ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಲ್ಲೆ ಅಕ್ಷಮ್ಯ ಅಪರಾಧ ಅಂತ ಹೇಳಿದರು. ಈ ಮಧ್ಯೆ ಸೋಷಿಯಲ್ ಮೀಡಿಯಾದ 100ಕ್ಕೂ ಹೆಚ್ಚು ಖಾತೆಗಳ 10ಕ್ಕೂ ಹೆಚ್ಚು ಯೂಟ್ಯೂಬ್, ಫೇಸ್ಬುಕ್ ಮೇಲೆ ಸೈಬರ್ ಕ್ರೈಂ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಅವ್ರ ತಾಯಿನ ಭೇಟಿ ಮಾಡಬೇಕು ಅಂತ ಎಲ್ಲ ಮುಗೀತು. ಆರಾಮಾಗಿ ಆಚೆ ಬಂದ್ವಿ. ಅಲ್ಲಿ ಒಂದು 65 ಜನ ಅಪ್ರಾಕ್ಸಿಮೇಟ್ಲಿ ಬಂದ್ರು. 2 ಸ್ಕಾರ್ಪಿಯೋ, ಒಬ್ಬ ಯೂಟ್ಯೂಬರ್ ಬಂದ್ರು. ಏಕೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋದು, ನಾನೇ ಪ್ರತ್ಯಕ್ಷ ಸಾಕ್ಷಿ. ಇವ್ರ ಜೊತೆ ಸೇರ್ಬಿಡ್ರಿ. ಅಲ್ಲ, ನಾನೇನ್ ಮಾಡ್ತಾ ಇದ್ದೀನಿ? ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ. ನಮ್ಗೆ ಕೇಸ್ ಕೊಟ್ಟಿದ್ದಾರೆ, ಕೌಂಟರ್ ಕೇಸ್ ಕೊಟ್ಟು ನೆನ್ನೆ ನಡೆದಿರ್ತಕ್ಕಂಥ ಘಟನೆ, ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂತದ್ದು, ಹಲ್ಲೆ ಮಾಡಿರುವಂತದ್ದು ಎಲ್ಲವೂ ಕೂಡ ಅಕ್ಷಮ್ಯ ಅಪರಾಧ. ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಸುಮ್ಮನಿರ್ರಪ್ಪ, ಇಷ್ಟು ದಿನನೇ ಸುಮ್ಮನಿದ್ದೀರಿ. ಒಂದು. ಎರಡನೇದು, ಐದರ್ ಲೋಕಲ್ಸ್ ಯಾರೋ ಹೊಡೆದು ಬಿಡ್ತೀವಿ ಅನ್ನೋದು, ಅಥವಾ ಯಾರೋ ಯೂಟ್ಯೂಬ್ನಲ್ಲ, ಯಾರೋ ಸೋಷಿಯಲ್ ಮೀಡಿಯಲ್ಲಿ ಅವ್ರಿಗೆ ಇಷ್ಟ ಬಂದವರು, ನನಗೆ ಇಷ್ಟ ಬಂದಿದ್ದು ಹಾಕ್ಬಿಡ್ತೀನಿ ಅನ್ನೋಕ್ಕಾಗಲ್ಲ. ಹಾಗೆ ನಾನು ನೆನ್ನೆ ಹೇಳ್ದಂಗೆ, ಯಾರೋ ಒಬ್ರು ಈಗ ಸೋಷಿಯಲ್ ಮೀಡಿಯಲ್ಲಿ ಅಲ್ಲಿ 16 ಬಾಡಿ ಸಿಕ್ಕಿದೆ ತೋರ್ಸೂನ್ ಬೇಕಾವಾಗ ಯಾರು ಒಬ್ರು ಅವ್ರನ್ನ ಸುಮ್ಮನೆ ಹೇಳ್ಕೊಂಡು ಹೋಗಿ ಹಂಗೆ ಆಗಬಾರ್ದು. ಅದು ಇಟ್ಸ್ ನಾಟ್ ಫೇರ್. ಅಲ್ಲಿ ಏನೋ ಮೂಳೆ ಸಿಕ್ಕಿದೆಯಂತೆ, ಸಿಕ್ಕಿದೆ, ಫೇರ್. ಏನು ಮೂಳೆ ಅಂತ ನೀವು ಹೇಳಕ್ಕೆ ಬರಲ್ಲ ಈಗಲೇ. ಇಲ್ಲ, ಅದು ಇಂಥವ್ರದ್ದೇ ಮೂಳೆ, ಅದು ಇವ್ರದ್ದು ತೀರ್ಮಾನ ಆಗೋಗಿದೆ. ದೆನ್ ಯು ಟು ಪ್ರೂವ್ ಇಟ್. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಈ ವ್ಯಕ್ತಿ ಹೇಳ್ತಾರೆ, ಅಲ್ಲಿ ಯಾರೋ ಹೇಳ್ತಾ ಇದ್ರು ಅಲ್ಲಿ ಬಾಡಿಗಳು ಸಿಕ್ಕಿದೆಯಂತ ಅವತ್ತು ಅಂತ. ಅಂತೆ ಪಂತೆ ಎಲ್ಲ ಬೇರೆ. ನೀ ಹಾಕೋವಾಗ ನಿಂದೇಳು ಜವಾಬ್ದಾರಿ ಇನ್ಬೇಕು. ಅಂತೆ ಪಂತೆ ಅಂತ 1000 ಹೇಳ್ತಾರೆ. ನಿನ್ನ ಬಾಡಿನೇ ಇದೆ ಅಂತ ಇನ್ನೊಬ್ಬ ಹೇಳ್ತಾನೆ. ನಾಳೆ ಬೆಳಗ್ಗೆ ಬಂದು ಹಾಕ್ತಾನ ಇನ್ನೊಬ್ಬ. ಹಾಗೆಲ್ಲ ಆಗಬಾರ್ದು. ಅದು ಇಟ್ಸ್ ವೆರಿ ಅನ್ಫೇರ್ ರಿಪೋರ್ಟಿಂಗ್. ಅದು ನೀವು ಮಾಡ್ತಾ ಇದ್ರೆ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಅದು ಹಂಗಾಗಲ್ಲ ಮಾಡಕ್ಕೆ ನೀವು. ನಂಬರ್ 1. ಎರಡನೇದು, ಅಲ್ಲಿ ಪರಮೇಶ್ವರ್ ಹೇಳ್ತಿದ್ರು ಯಾಕೆ ಘರ್ಷಣೆ ಅಂತ. ಯು ಶುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ಈ ಘರ್ಷಣೆಯನ್ನು. ಇದು ನಿಧಾನವಾಗಿ ಬಿಲ್ಡಪ್ ಆಗ್ತಾ ಇದೆ ಅಲ್ಲಿ. ಇಟ್ ಕುಡ್ ಲೀಡ್ ಇನ್ ಟು ಪ್ರಾಬಬಲಿ ಸೈದ್ಧಾಂತಿಕವಾಗಿ ನಡೀತಿರೋಂಗಿದೆ ಇದು. ಅದು ಬಹುಶಃ ನನಗನ್ಸೋದು ಧರ್ಮಗಳ ಮಧ್ಯೆ ಟರ್ನ್ ಆಗ್ಬಿಡೋ ಸರ್ವಸಾಧ್ಯತೆಗಳಿದೆ. ಸರ್ವಸಾಧ್ಯತೆ ಇದೆ ಇದಕ್ಕೆ. ಯು ಶುಡ್ ಎಕ್ಸ್ಪೆಕ್ಟ್ ಇಟ್ ಅದನ್ನು. ನಂಬರ್ 1. ನಂಬರ್ 2, ಈ ಥರ ಕ್ಷೇತ್ರಗಳಲ್ಲಿ ಒಂದಿಷ್ಟು ಜನ ಸ್ಥಳೀಯರು ಆ ಕ್ಷೇತ್ರದಿಂದಾಗಿ ಅಥವಾ ಸ್ಥಳದಿಂದಾಗಿ ಜೀವನಗಳನ್ನು ಕಟ್ಕೊಂಡಿರ್ತಾರೆ. ಇಫ್ ದೇ ಫೀಲ್ ಥ್ರೆಟನ್ಡ್, ಅನ್ಯಾಯವಾಗಿ ಅಥವಾ ತಪ್ಪಾಗಿದ್ರು ಗೊತ್ತಿಲ್ಲ ನನಗೆ ನನ್ನ ಥ್ರೆಟನ್ ಆಗ್ತಾ ಇದೆ ನನ್ನ ಜೀವನ ಮಾರ್ಗ ಇಲ್ಲಿ ಅಂತ ಅನ್ಸಿದ್ರೆ ದೇ ವಿಲ್ ರೆಸ್ಪಾಂಡ್. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಕೂರಕ್ಕಾಗಲ್ಲ, ಅವ್ರು ಸುಮ್ಮನೆ ಇರಲ್ಲ. ಹಾಗಾಗಿ ಸರ್ಕಾರ ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಮಾಡದೇ ಇದ್ದರೆ ತಪ್ಪದು. ಎಸ್, ದುಪ್ಪಟ್ಟು ತೆರಿಗೆ ಹಾಕಿರುವ ಟ್ರಂಪು, ಮೋದಿ ಹೇಳಿದ್ದಾರೆ ಇವತ್ತೊಂದು ಕಾರ್ಯಕ್ರಮದಲ್ಲಿ, ಅದೇ ಸ್ವಾಮಿನಾಥನ್ ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ, ರೈತರು, ಮೀನುಗಾರರು ಮತ್ತು ಹೈನುಗಾರರ ಹಿತಾಸಕ್ತಿನ ನಾವು ರಾಜಿ ಮಾಡ್ಕೊಳ್ಳಲ್ಲ. ಇದಕ್ಕೆ ವೈಯಕ್ತಿಕವಾಗಿ ನಾನು ಬೆಲೆ ತೆರಬೇಕಾಗಿ ಬರಬಹುದು ಅಂತಿದೆ. ವೈಯಕ್ತಿಕವಾಗಿ ಬೆಲೆ ಅಂತಂದರೆ ಅದು ಅಧಿಕಾರ ಬಿಟ್ಬಿಡ್ತೀನಿ, ಪ್ರೈಮ್ ಮಿನಿಸ್ಟ್ರಾಗಿ ಹೊರಗೋಗ್ಬಿಡ್ತೀನಿ ಅಂತಲ್ಲ. ಅದು ಮೋಸ್ಟ್ಲಿ ಗೆಳೆತನ ಅಥವಾ ಟ್ರಂಪ್ ಜೊತೆ ಬೆಳೆಸಿದ್ಕೊಂಡಂಥ ಬಾಂಧವ್ಯ, ಇದಕ್ಕೆ ತಿಲಾಂಜಲಿ ಹಾಡಬೇಕಾಗತ್ತೆ ಅನ್ನೋ ಥರ ಇರಬೇಕದು. ಹಾಗಾಗಿ ಅದಕ್ಕೆ ನಾನು ಸಿದ್ಧ ಇದ್ದೀನಿ ಆ ಬೆಲೆ ತೆರಕ್ಕೆ, ಮತ್ತು ಭಾರತನೂ ತಯಾರಿ ಇದೆ ಅದಕ್ಕೆ ಅಂತ ಹೇಳಿದ್ದಾರೆ. ಎಲ್ಲ ದೇಶಗಳು ಹೇಳ್ತಾ ಇದ್ದಾರೆ, ಇಸ್ರೇಲ್ನಿಂದ ಹಿಡಿದು ಭಾಳ ದೇಶಗಳು. ಇದು ಭಾಳ ಮೋಸದ ಟ್ಯಾಕ್ಸ್ ಇದು ಟ್ರಂಪ್ದಿದು. ಇಂಡಿಯಾ ಒಂದೇ ಅಲ್ಲ ಇಂಪೋರ್ಟ್ ಮಾಡ್ತಾ ಇರೋದು, ಎಲ್ಲವನ್ನೂ ಮಾಡ್ತಿದ್ದಾನೆ. ತಾಕತ್ತಿಲ್ಲದೆ ಇರೋ ಟ್ರಂಪು ಚೈನಾನ ಮುಟ್ಟಕ್ಕಾಗ್ತಿಲ್ಲ. ತಾಕತ್ತಿಲ್ಲದೆ ಇರೋ ಟ್ರಂಪ್ ತನ್ನ ಅನುಕೂಲಕ್ಕೆ ವ್ಯವಹಾರ ಮಾಡ್ಕೊಂಬಿಟ್ಟು ಯಾವುದೋ ಸೌತ್ ಕೊರಿಯಾಗೋ ಜಪಾನ್ಗೋ ಬಿಟ್ಬಿಡ್ತಾರೆ ಪಾರ್ಟಿ, ಟರ್ಕಿಗೆ ಎಲ್ಲ ತಾನೇ ತರಿಸ್ಕೊತಾರೆ ಒಳಗಡೆಯಿಂದ. ಇದಕ್ಕೆ ಏನಕ್ಕೆ ಗೊತ್ತಿಲ್ಲ. ಭಾರತ ವಿರೋಧಿ ಮನೋಸ್ಥಿತಿ ಯಾಕೆ ಬಂದಿದೆ ಆ ಪಾರ್ಟಿಗಿಂತ, ಬರಲಿ ಬಿಟ್ಬಿಡ್ಬೇಕು. ಅರೆ 40 ವರ್ಷದ ಹಿಂದೆ ನನ್ನ ಮನೆಯಲ್ಲಿ ಫ್ರಿಡ್ಜ್ ಇತ್ತ, ನನ್ನ ಮನೆಯಲ್ಲಿ ವಾಷಿಂಗ್ ಮೆಷಿನ್ ಇತ್ತ, ನನ್ನ ಮನೆಯಲ್ಲಿ ಟಿ ವಿ ಇತ್ತ, ನಾವು ಬದುಕಲಿಲ್ವೇನು? ಹಾಗೆ ಈಗಲೂ ಆ ಅಮೇರಿಕದಿಂದ ಲಭ್ಯವಾಗಬಹುದಾದ ಒಂದಿಷ್ಟು ಇಲ್ಲದಿದ್ರೂ ಪರವಾಗಿಲ್ಲ, ಬದುಕೋ ದಾರಿನ ಹುಡುಕೋಣ. ಏನು ಸಾಯಲ್ಲ ನಾವ್ಯಾರೂ. ನಮ್ಮ ಆಹಾರ ಉತ್ಪಾದನೆ ಮಾಡ್ಕೊಳ್ಳೋಣ, ಊಟ ಮಾಡೋಣ. ನಮ್ಮ ಕೈಲಿ ಸಾಧ್ಯವಾಗಿದ್ದನ್ನು ಯಾವ್ಯಾವ ದೇಶಗಳಿಗೆ ಇಷ್ಟಪಡ್ತೀವಿ ಅವ್ರುಗಳಿಗೆ ಕೊಡೋಣ, ಅಲ್ಲಿಂದ ಬರೋದನ್ನು ಇಟ್ಕೊಳ್ಳೋಣ. ಏನು ದೇಶ ಬಿದ್ದೋಗಲ್ಲ, ಪ್ರಪಂಚ ಏನಾಗ್ಬಿಡಲ್ಲ. ಏನು ಅಮೇರಿಕ ಹಿಂಗೆ ಕಣ್ಣು ಬಿಟ್ಬಿಟ್ಟು ತಕ್ಷಣ ಏನು ಸುಟ್ಟು ಭಸ್ಮ ಆಗೋಕ್ಕೆ ಆ ಕಾಲ ಎಲ್ಲ ಮುಗಿದೋಗಿದೆ. ಇಂಡಿಯಾ ಶುಡ್ ಸ್ಟ್ಯಾಂಡ್ ಬ್ಯಾಕ್. ಇದರಿಂದ ಪಾಠ ಕಲಿಬೇಕು. ಯಾವನ ಮೇಲೂ ಡಿಪೆಂಡ್ ಆಗ್ಕೊಡು ನಾವು, ಅವ್ನು ಯಾವನರಾಗಿರಲಿ, ಎಕ್ಸೆಪ್ಟ್ ಆಯಿಲ್. ಬಿಕಾಸ್ ನಮ್ಮ ಹತ್ರ ಇಲ್ವೇ, ಅನಿವಾರ್ಯ. ಅದು ಎಲೆಕ್ಟ್ರಿಫಿಕೇಷನನ್ನು ಸ್ಪೀಡಪ್ ಮಾಡ್ಕೋಬೇಕು ನಾವು.
ಆದ ಬೇಟೆ ಇವ್ರು ಹೆದರಿಸ್ತಾರೆ ಅಂತ ಹೆದರ್ಕೊಂಡು ನಿಂತಿದ್ರೆ ಬಗ್ಗಿಸ್ತಾನೆ ಇರ್ತಾರೆ, ಬೇರೆ ಕೆಲಸವೇನು ಇವ್ರಿಗೆ. ಎಸ್, ಏನಕ್ಕೆ ಡೈರಿ ಬಿಡ್ತಾ ಇಲ್ಲ ಅಂತ ಇವತ್ತು ಹೇಳ್ತೀನಿ. ಬೇಕಾದ್ರೆ ಯಾರು ಇಲ್ಲಿವರೆಗೂ ಯಾರಿಗಾರು ಅದನ್ನು ಓದ್ಕೊಳ್ಳೋದೇ ಇದ್ದವ್ರಿಗಷ್ಟೇ ಗೊತ್ತಿದ್ದವ್ರು ಗೊತ್ತಿರುತ್ತೆ. ಡೈರಿ ಯಾಕೆ ಬಿಡ್ತಾ ಇಲ್ಲ? ಟ್ರಂಪು ಡೈರಿ ಬಿಟ್ಟ ತಕ್ಷಣ ಅದರ ಉತ್ಪನ್ನಗಳನ್ನು ತೆಗೆದು ಭಾರತದ ಮೇಲೆ ಡಂಪ್ ಮಾಡಿ ಬಿಸಾಕ್ಬಿಡ್ತಾರೆ. ಕಾರಣ ಫಾರ್ ಹಿಮ್ ಅಲ್ಲಿ ಪ್ರೊಡಕ್ಷನ್ ಚೀಪು ಮತ್ತು ಹೈಯರ್ ಇದರಲ್ಲಿರುತ್ತೆ. ಎರಡನೇದು, ಅವರು ಅವರ ದನಗಳಿಗೆ ಕೊಡೋದು ರಕ್ತ ಕೊಡ್ತಾರೆ, ನಾನ್ ವೆಜ್ಜಿಂದು ಆಹಾರಗಳನ್ನು ಕೊಡ್ತಾರೆ. ಭಾರತದಲ್ಲಿ ದನ ಮತ್ತು ಹಸು ಮತ್ತು ಹಾಲಿಗೆ ಒಂದು ಪವಿತ್ರವಾದಂತಹ ಜಾಗ ಇದೆ. ನಾನ್ ವೆಜ್ ತಿನ್ನೋ ವ್ಯಕ್ತಿನೂ ಒಪ್ಕೊಳ್ಳಲ್ಲ ಆ ಥರ ಹಾಲು ಅಂತಂದಾಗ. ಯಾರೋ ತರಲೆಗಳಿರ್ತಾರೆ ಬಿಡಿ ಇಲ್ಲಿ. ಈಗ ನಾಳೆ ಇದನ್ನು ಹೇಳಿದ ತಕ್ಷಣ ನಾನು ಅದೇ ಹಾಲನ್ನು ಕುಡಿಯುತ್ತೀನಿ ಏನೀಗ ಅಂದ್ಕೊಂಡು ಬರೋ ಮಹಾನ್ ಐಲ್ ದೊರೆ ಗಿರಾಕಿಗಳ ಮಕ್ಕಳಲ್ಲಿವೆ ಭಾಳ. ಬಟ್ ಅಲ್ಲೊಂದು ಭಾವನೆ ಇದೆ, ಇಟ್ ಈಸ್ ನಾಟ್ ಪಾಸಿಬಲ್ ಬಿಡಕ್ಕೆ ನಾವು. ನಂಬರ್ 2, ಯಾತಕ್ಕೆ ಕೃಷಿ ಕ್ಷೇತ್ರವನ್ನು ಓಪನ್ ಅಪ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ? ನಮ್ಮಲ್ಲಿ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಇರುವಂತಹದ್ದು ಸಣ್ಣ ಹಿಡುವಳಿಗಳು. 2 ಎಕರೆ 3 ಎಕರೆ 4 ಎಕರೆ 1.5 ಎಕರೆ ಅರ್ಧ ಎಕರೆ 3/4 ಎಕರೆ ಜನ ನಾವು. ಇವ್ರ ಥರ 3,000 ಎಕರೆ 4,000 ಎಕರೆ ಕೃಷಿ ಮಾಡೋರು ಅಲ್ಲ ನಾವು. ನಮ್ಮ ರೈತರಿಗೆ ಇವನ ಡಂಪಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ನಮ್ಮ ರೈತಂಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ದೇಶದ 65%, 67%, 70% ಅಷ್ಟು ಹೆಚ್ಚು ಕಡಿಮೆ ಅವಲಂಬಿತವಾಗಿರುವ ರೈತರದ್ದು ಈ ಬದುಕನ್ನು ಕಿತ್ತು ಎಸ್ಬಿಟ್ರೆ ನೀವು ಆ ಡಂಪಿಂಗ್ ಜಾಗ ಕೊಟ್ಬಿಟ್ಟು, ಅದಕ್ಕೆ ನಾವು ಇವತ್ತಲ್ಲ ಅಷ್ಟು ವರ್ಷದಿಂದನೂ ಕೊಟ್ಕೊಂಡ್ಬಂದಿಲ್ಲ ಯಾರಿಗೂ ಜಾಗ. WTO ಆದಾಗಲೂ ಕೊಡಲಿಲ್ಲ ನಾವು ಕೊಟ್ಟಿಲ್ಲ. ಕೃಷಿ ಕ್ಷೇತ್ರವನ್ನು ಓಪನ್ ಅಪ್ ಮಾಡೋಕ್ಕೆ ಬಿಟ್ಟಿಲ್ಲ ನಾವಲ್ಲಿ. ಇವನು ಬಂದು ಬುಡ್ಬುಡಿಕೆ ಬಿಟ್ಬಿಟ್ಟ ಅಂತಂದ್ರೆ ಬಿಟ್ಬಿಟ್ರೆ ಏನಾಗತ್ತೆ ನಾಳೆ ದೇಶದಲ್ಲಿ? ಬಿಡ್ತಾ ಇಲ್ಲ. ಇದೆಲ್ಲ ರೀಸನ್ ಬೇರೆ ಏನೋ ಇರುತ್ತೆ. ಅವನಿಗೆ ಭಾರತ ಸುಲಭವಾಗಿ ಕಾಣಿಸ್ತಿದೆ ಹೊಡೆಯೋಕ್ಕೆ. ಚೈನಾಗ ಹೊಡೆದ್ರೆ ಅವ್ರು ತಿರುಗಿಸಿ ವಾಪಸ್ಸು ಹಂಗಂಗೆ ಬೂಟಲ್ಲಿ ಹೊಡಿತಾರೆ ಅವರು. ಇನ್ನು ಬೇರೆ ದೇಶಗಳಿಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಅವನದೇ ಇಂಟ್ರೆಸ್ಟ್ಗಳು ಭಾಳ ಇವೆ ಅಲ್ಲಿ ಪಾರ್ಟಿದು. ಹಾಗಾಗಿ ಭಾರತಕ್ಕೆ ಸುಲಭ ಹೊಡೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದೇನಾಗುತ್ತೆ, ಹಾಗೆ ಹೋಗ್ಬಿಡ್ಲಿ ಅನ್ಬೇಕು. ಏನು 4-5 ವರ್ಷ ನಾವು ಹಿಂದಕ್ಕೆ ಹೋಗ್ಬೋದು, ಹೋದ್ರೋಯ್ತು, ಮುಂದಕ್ಕೆ ಬರೋಣ ಆಮೇಲೆ. ಅದನ್ನು ಟೀಕೆ ಮಾಡೋರು ಇರ್ತಾರಲ್ಲ. ಎಸ್, ಒಳ ಮೀಸಲಾತಿ ವರ್ಗೀಕರಣ ಸಂಬಂಧ ಸರ್ಕಾರಕ್ಕೆ ಅದಕ್ಕೆ ಸಲ್ಲಿಕೆಯಾಗಿದೆ. ಖರ್ಗೆ ಎಲ್ಲೋ ಹೇಳಿದ್ದಾರೆ, ಎಲ್ಲ ಬಂದಿಲ್ಲ ಒಂದು ಕಡೆ ಹೇಳಿದ್ದಾರೆ ಖರ್ಗೆ ಅವರು. 70 ವರ್ಷದ ಕಾಂಗ್ರೆಸ್ ಆಳ್ವಿಕೆಯ ಕಾರಣ ಅಂತ ನೀವು ಹೇಳಕ್ಕಾಗಲ್ಲ. ನೀವು ಭಾರತದ ವಿದೇಶಾಂಗ ಇಲಾಖೆ ಅತಿ ದೊಡ್ಡ ಹಿನ್ನೆಲೆ ಅಂತ ಹೇಳಿದ್ದಾರೆ. ಇಲ್ಲ ಸರ್, ಐ ಆಮ್ ಸಾರಿ. 70 ವರ್ಷದ ರಾಜಕಾರಣದಲ್ಲಿ ಇಂಥ ಐಲು ದೊರೆ ಇರಲಿಲ್ಲ. 70 ವರ್ಷದ ಹಿಂದೆ ಭಾರತಕ್ಕೆ ಈ ರೀತಿ ಆರ್ಥಿಕತೆಯನ್ನು ಕಟ್ಕೋಬೇಕು ಅನ್ನೋ ಕನಸೂ ಇರಲಿಲ್ಲ. ನೀವಿದ್ದಿದ್ರು ಇದೇ ಥರ ಒದಸ್ಕೋತಾ ಇದ್ರಿ. ಎಸ್, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಂಪುಟದಲ್ಲಿ ಮಂಡನೆಯಾಗಿದೆ. ಆದರೆ ಯಾವುದೇ ಚರ್ಚೆ ನಡೆಸದೆ ಎಲ್ಲ ಸಚಿವರಿಗೂ ವರದಿಯನ್ನು ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ. ಆದರೆ ಈ ವಿಚಾರದಲ್ಲಿ ಸಂಪುಟದ ಎಸ್ಸಿ ಸಮುದಾಯದ ಸಚಿವರಲ್ಲೇ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಸಿದ್ದರಾಮಯ್ಯ ಅಡಕತ್ತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದಲೇ ಡಿಜಿಟಲ್ ವಿಧಾನದಲ್ಲಿ ಜಾತಿ ಗಣತಿಗೆ ಕ್ಯಾಬಿನೆಟ್ ಅನುಮತಿ ಕೊಟ್ಟಿದೆ. ನಾಗಮೋಹನ್ ದಾಸ್ ಆಯೋಗದ ಸಮೀಕ್ಷೆ ಮಾದರಿಯಲ್ಲೇ ಜಾತಿ ಗಣತಿಗೂ 6 ವರ್ಷ ಮೇಲ್ಪಟ್ಟ ಪ್ರತಿ ವ್ಯಕ್ತಿಯ ಆಧಾರ್ ಕಾರ್ಡ್ ದೃಢೀಕರಣ ಕಡ್ಡಾಯ. ಸಾರ್ವಜನಿಕವಾಗಿ ಲಭ್ಯವಿರುವ ಚುನಾವಣಾ ಮತದಾರರ ಪಟ್ಟಿಯನ್ನು ಇವತ್ತು ಮುಸ್ಲಿಮೇತರ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಆಯಾ ಅಲ್ಪಸಂಖ್ಯಾತ ವರ್ಗದ ವಿದ್ಯಾರ್ಥಿಗಳ ಸಂಖ್ಯೆ 50ರಷ್ಟು ಕಡ್ಡಾಯವಾಗಿ ಹೊಂದಿರಬೇಕು ನಿಯಮವನ್ನು ತೆಗೆದಾಕಕ್ಕೆ ಮಾಡಿರಂತೆ. ವೆರಿ ಡೇಂಜರಸ್, ವೆರಿ ಪರ್ಪಸ್ ಡಿಫೀಟ್ ಮಾಡಿಬಿಟ್ರಲ್ಲ ಹಂಗಾರೆ ನೀವುಗಳು. ಅಲ್ಪಸಂಖ್ಯಾತ ಸಂಸ್ಥೆಗಳಲ್ಲಿ ಅಲ್ಪಸಂಖ್ಯಾತರು ಇರಬೇಕಾಗಿಲ್ಲ ಅನ್ನೋದನ್ನು ಕಿತ್ತಿದ್ದೆ. ಫಸ್ಟ್ ಯಾಕಿದ್ನೆಲ್ಲ ಯಾರು ಚಾಲೆಂಜ್ ಮಾಡ್ತಿಲ್ವೋ ನಂಗೆ ಅರ್ಥ ಆಗ್ತಿಲ್ಲ. ಸಂಬಡಿ ಶುಡ್ ಚಾಲೆಂಜ್ ಆಲ್ ದಿಸ್. ವೆರಿ ಪರ್ಪಸ್ ಇಸ್ ಡಿಫೀಟೆಡ್. ಆಗ ಅಲ್ಪಸಂಖ್ಯಾತ ಸಂಸ್ಥೆಯ ಲಾಭಗಳು ಬೇಕು, ಬಟ್ ಆ ನಂಬರ್ ಏನು ಬೇಕಾಗಿಲ್ಲ. ಅಂದರೆ ಯಾರು ಬೇಕಾದ್ರೂ ದುಡ್ಡು ಮಾಡ್ಕೋಬೇಕು, ಲಾಭ ಮಾತ್ರ ಇದರಿಂದ ಬರಬೇಕು ಅಂತ ಹೆಂಗೆ ಸಾಧ್ಯ? ಅದು ಯಾಕೆ ಇರಬೇಕದು ಆ ಥರ? ಏನಪ್ಪ. ಇನ್ನು ಜಾತಿನಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಎಡವರ್ಗದವರ ಜನಸಂಖ್ಯೆ ಹೆಚ್ಚು ಅಂತ ಇದೆ, ಬಲ ಕಡಿಮೆ ಇದೆ ಅಂತಿದೆ. ಕಾಂಗ್ರೆಸ್ನಲ್ಲಿ ಬಲ ಭಾಳ ಪವರ್ಫುಲ್ ಆಗಿದ್ದಾರೆ, ಎಡ ವೀಕು. ಹಾಗಾಗಿ ಇವ್ರು ಎಷ್ಟು ಕೊಡ್ತಾರೋ ನನಗೆ ಡೌಟ್ ಇದೆ. ಈ ತೀರ್ಮಾನ ಮಾಡಿದಾಗ ಮಾತಾಡೋಣ. ನ್ಯಾಯಮೂರ್ತಿ ವರ್ಮಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ನಾವು ಯಾವ ಮಧ್ಯಪ್ರವೇಶನೂ ಮಾಡಲ್ಲ, ಎಲ್ಲ ಮಾಡಿರೋದೆಲ್ಲ ಸರಿ ಇದೆಯಪ್ಪ ನಿನ್ನ ಕೇಸಲ್ಲಿ. ನೆಕ್ಸ್ಟ್ ಈಗ ಅವ್ರು ಪಾರ್ಲಿಮೆಂಟ್ನವ್ರು ತೀರ್ಮಾನ ಮಾಡ್ಕೊಳ್ಳಿ ಅಂತೇಳಿ ಅವ್ರು ಹಾಕಿದ ಅರ್ಜಿನ ವಜಾ ಮಾಡಾಕಿದ್ದಾರೆ.